ಅಧಿಕಾರಕ್ಕಾಗಿ ವಚನ ಭ್ರಷ್ಟರಾಗ್ತಾರಾ ಸಿಎಂ ಸಿದ್ದು. ಅಂದು ಎಚ್ಡಿಕೆ, ಇಂದು ಅಹಿಂದ ಸಿದ್ದರಾಮಯ್ಯ. ಅಧಿಕಾರಕ್ಕಾಗಿ ವಚನ ಭ್ರಷ್ಟರಾಗ್ತಾರಾ ಸಿಎಂ ಸಿದ್ದು. ಅಂದು ಎಚ್ಡಿಕೆ, ಇಂದು ಅಹಿಂದ ಸಿದ್ದರಾಮಯ್ಯ. ಕೊಟ್ಟ ಮಾತು ತಪ್ತಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೈಪಾಳ್ಯದಲ್ಲೇ ಜೋರಾಗಿದೆ ಗುಸುಗುಸು ಚರ್ಚೆ. ಪದೇ ಪದೇ ಕೊಟ್ಟ ಮಾತನ್ನ ಡಿಕೆ ಬ್ರದರ್ಸ್ ನೆನಪು ಮಾಡ್ತಾ ಇದ್ದಾರೆ. ನಾಯಕತ್ವ ವಿಚಾರದಲ್ಲಿ ಒಪ್ಪಂದದ ಗುಸುಗುಸು ಕೂಡ ನಡೀತಾ ಇದೆ. ಹೈಕಮಾಂಡ್ ಹೇಳ್ದಂತೆ ಕೇಳ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಕಡೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಅಧಿಕಾರದ ನಿರೀಕ್ಷೆಯಲ್ಲಿ ಡಿಕೆಶಿ ವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದಾರೆ. ಕೊಟ್ಟಿರೋ ಮಾತು ನಿಜ ಅಂತಿವೆ ಕಾಂಗ್ರೆಸ್ ಮೂಲಗಳು. ಆದರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಸಿಎಂ ಮಾತ್ರ ಬಹಳ ಸೈಲೆಂಟ್ ಆಗಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ನಾಯಕರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೀಗಾಗಿ ಅತಂತ್ರ ಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಕನಸಿದೆ. ಇನ್ನು ಅಧಿಕಾರಕ್ಕಾಗಿ ಸಿದ್ದರಾಮಯ್ಯ ಅವರು ವಚನ ಭ್ರಷ್ಟರಾಗ್ತಾರಾ ಎಂಬ ಮಾತು ಸದ್ಯಕ್ಕೆ ಮೂಡ್ತಾ ಇದೆ. ಅಂದು ಎಚ್ಡಿಕೆ, ಇಂದು ಅಹಿಂದ ಸಿದ್ದರಾಮಯ್ಯ. ಅಹಿಂದ ನಾಯಕ ಅಂತ ಸಿದ್ದರಾಮಯ್ಯ ಅವ್ರನ್ನ ಕರೀತಾರೆ. ಕೊಟ್ಟ ಮಾತು ತಪ್ತಾರಾ ಸಿದ್ದರಾಮಯ್ಯ ಅವರು. ಕೈ ಪಾಳ್ಯದಲ್ಲಿ ಸದ್ಯಕ್ಕೆ ಗುಸುಗುಸು ಚರ್ಚೆ ಕೂಡ ಜೋರಾಗಿದೆ. ಪದೇ ಪದೇ ಕೊಟ್ಟ ಮಾತನ್ನ ಡಿಕೆ ಬ್ರದರ್ಸ್ ನೆನಪು ಮಾಡ್ತಾ ಇದ್ದಾರೆ. ನಾಯಕತ್ವ ವಿಚಾರದಲ್ಲಿ ಒಪ್ಪಂದದ ಗುಸುಗುಸು ಕೂಡ ನಡೀತಾ ಇದೆ. ಇನ್ನು ಹೈಕಮಾಂಡ್ ಹೇಳ್ದಂತೆ ಕೇಳ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ರು. ಹೈಕಮಾಂಡ್ ಯಾವ ನಿರ್ಧಾರವನ್ನ ಮಾಡುತ್ತೆ ಆ ಒಂದು ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳ್ತಾ ಇದ್ರು. ಜೊತೆಗೆ ಈಗ ಸಿದ್ದರಾಮಯ್ಯ ಅವರಿಗೆ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಏನಾದರೂ ಪ್ರಸ್ತಾಪ ಮಾಡಿದ್ರೆ ಹೈಕಮಾಂಡ್ ಅತ್ತ ಬೊಟ್ಟು ಮಾಡ್ತಾರೆ, ರಾಹುಲ್ ಗಾಂಧಿ ಅವರತ್ತ ಬೊಟ್ಟು ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಬಹಳ ಸೈಲೆಂಟ್ ಆಗಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತ್ರ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಇಷ್ಟು ದಿನ ಈ ಒಂದು ಪವರ್ ಶೇರಿಂಗ್ ವಿಚಾರ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು. ಯತೀಂದ್ರ ಸಿದ್ದರಾಮಯ್ಯ ಅವರು ಹಚ್ಚಿದಂತಹ ಕಿಡಿಯಿಂದ ಈ ಒಂದು ಪವರ್ ಶೇರಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ ಹೈಕಮಾಂಡ್ನ ಭೇಟಿ ಮಾಡಲಿಕ್ಕೆ. ಸದ್ಯಕ್ಕೆ ಕೊಟ್ಟ ಮಾತನ್ನ ಡಿಕೆ ಬ್ರದರ್ಸ್ ಸಿದ್ದರಾಮಯ್ಯ ಅವರಿಗೆ ನೆನಪು ಮಾಡ್ತಾನೆ ಇದ್ದಾರೆ. ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ಅವರು ನಡೆದುಕೊಳ್ತಾರೆ ಅಂತ ಈ ಹಿಂದೆಯೂ ಕೂಡ ಡಿಕೆ ಸುರೇಶ್ ಅವರು ಹೇಳಿದ್ರು. ಜೊತೆಗೆ ಮೊನ್ನೆ ಕೂಡ ಡಿಕೆ ಸುರೇಶ್ ಅವರು ಇದೇ ಮಾತನ್ನ ನೆನಪು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರಾ? ಒಂದು ವೇಳೆ ಕೊಟ್ಟ ಮಾತನ್ನ ತಪ್ಪಿ ಅಧಿಕಾರದ ಆಸೆಯಿಂದಾಗಿ ಅಧಿಕಾರನ ಉಳಿಸ್ಕೊಳ್ಳಿಕ್ಕೆ ಕೊಟ್ಟ ಮಾತನ್ನ ತಪ್ತಾರಾ, ವಚನ ಭ್ರಷ್ಟರಾಗ್ತಾರಾ ಸಿದ್ದರಾಮಯ್ಯ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಅವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಕೊಟ್ಟ ಮಾತಂತೆ ನಡ್ಕೊಳ್ಳಿಲ್ಲ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈಗ ಅಹಿಂದ ನಾಯಕ ಅಂತ ಕರಿತೀವಿ ಸಿದ್ದರಾಮಯ್ಯ ಅವ್ರನ್ನ. ಈಗ ಸಿದ್ದರಾಮಯ್ಯ ಅವರು ಕೂಡ ಕೊಟ್ಟ ಮಾತನ್ನ ನಡೆಸಿಕೊಳ್ಳದೆ ವಚನ ಭ್ರಷ್ಟರಾಗ್ತಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಅಧಿಕಾರ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ತಮ್ಮದೇ ಆದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಬಹಳ ಸೈಲೆಂಟ್ ಆಗಿದ್ದಾರೆ. ಒಂದು ವೇಳೆ ಏನಾದರೂ ಕೊಟ್ಟ ಮಾತನ್ನ ತಪ್ಪಿ ನಡೀತಾರಾ ಸಿದ್ದರಾಮಯ್ಯ ಅವರು ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ದೀಪಾ? ಸಾಹಿತ್ಯ, ಈ ಕೊಟ್ಟ ಮಾತು ಅನ್ನುವಂತಹ ವಿಚಾರ ಪದೇ ಪದೇ ಪ್ರಸ್ತಾಪ ಆಗ್ತಾ ಇದ್ರು ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದೇವೆ ಅನ್ನುವಂತಹ ಮಾತುಗಳನ್ನ ಹೇಳ್ತಿದ್ದಾರೆ ಹೊರತು ಸಿದ್ದರಾಮಯ್ಯ ತಾವು ಬಿಟ್ಕೊಡ್ತೇವೆ ಅಥವಾ ಬೇರೆಯವ್ರ ಅಧಿಕಾರ ಮಾಡ್ಲಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಇಲ್ಲ ಅನ್ನುವಂತಹದ್ದಂತೂ ಕನ್ಫರ್ಮ್. ಹೈಕಮಾಂಡ್ ಅಂದ್ರೆ ಕೇವಲ ಯಾರೋ ಸುರ್ಜೇವಾಲಾ ಅಥವಾ ವೇಣುಗೋಪಾಲ್, ಸೋನಿಯಾ ಗಾಂಧಿ ಅಲ್ಲ, ರಾಹುಲ್ ಗಾಂಧಿ ಹೇಳಿದ್ರೆ ಮಾತ್ರ ನಾನು ಅಧಿಕಾರವನ್ನ ಬಿಟ್ಕೊಡ್ತೇನೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ ಆಪ್ತರ ಮುಂದೆ ಅನ್ನುವಂತಹದ್ದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇಷ್ಟು ದಿನ ಕಾತರದಿಂದ ಕಾದಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ಇವರು ಬಿಟ್ಕೊಡೋದಿಲ್ಲ ಅನ್ನುವಂತಹದ್ದು, ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ವಹಿಸ್ತಿಲ್ಲ ಅನ್ನುವಂತಹ ಅಸಮಾಧಾನ ಕೂಡ ಇದೆ. ಅದರ ಬೆನ್ನಲ್ಲೇ ಇಬ್ರು ಅಣ್ಣ ತಮ್ಮಂದ್ರು ಬಹಿರಂಗವಾದಂತಹ ಹೇಳಿಕೆಗಳನ್ನ, ಅಸಮಾಧಾನವನ್ನ ಪರೋಕ್ಷವಾಗಿ ಹೈಕಮಾಂಡ್ ಮೇಲೂ ಕೂಡ ಹೊರ ಹಾಕ್ತಾ ಇರುವಂತಹದ್ದು ಕೂಡ ಕನ್ಫರ್ಮ್. ಇದರ ನಡುವೆ ಶಾಸಕರುಗಳು ಒಂದಿಷ್ಟು ಜನ, ಅದು ಇರುವಂತಹ ಶಾಸಕರುಗಳ ಪೈಕಿ ಸ್ಪೆಷಲಿ ಡಿ.ಕೆ ಆಪ್ತರು ಅನ್ನುವಂತಹ ಒಂದಿಷ್ಟು ಜನ, ಜೊತೆಗೆ ಸಿಎಂ ಬಣದ ಒಂದಿಷ್ಟು ಜನ ಕೂಡ ಅಸಮಾಧಾನ ಆಗಿದ್ದಾರೆ.
ಇದು ಹೀಗೆ ಮುಂದುವರೆದ್ರೆ ನಮ್ಮ ಪಾಡನ್ನ ನಾವು ನೋಡ್ಕೋಬೇಕಾಗುತ್ತೆ ಅನ್ನುವಂತಹದ್ದನ್ನು ಕೂಡ ಆಪ್ತರುಗಳ ಮುಂದೆ ಹೇಳಿದ್ದಾರೆ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿ ನಾಯಕತ್ವ ವಿಚಾರ ಚುರುಕುಗೊಳ್ತಾ ಇರುವಂತಹದ್ರ ಬೆನ್ನಲ್ಲೇ ಎಲ್ಲಿ ಮತ್ತೊಂದು ಬಹಿರಂಗವಾದಂತಹ ಕ್ರಾಂತಿ ಶುರುವಾಗುತ್ತಾ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಆದ್ರೆ ಸಿದ್ದರಾಮಯ್ಯ ಅವರ ನಡೆಗೆ ಇದೀಗ ಅವರ ಆಪ್ತರಲ್ಲೇ ಅಸಮಾಧಾನ ಕೇಳಿ ಬಂದಿರುವಂತಹದ್ದು ಆಶ್ಚರ್ಯದ ಸಂಗತಿ. ಸಿದ್ದರಾಮಯ್ಯ ಅವರು ಮಾತಿಗೆ ತಪ್ಪಿದ ಮಗನಾಗಿ ಅಥವಾ ವಚನ ಭ್ರಷ್ಟರಾಗಿ ಮುಂದುವರಿತಾರ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದಿಷ್ಟು ಮಾತುಗಳು. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಬಜೆಟ್ ನ ಬಳಿಕ ಏನ್ ತೀರ್ಮಾನ ತೆಗೆದುಕೊಳ್ತಾರೆ, ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.